ಸೇವ್ ಪೆಟ್ರೋಲ್ ಸೇವ್ ಪೊಲ್ಯೂಷನ್ ಅಲ್ವೇನಾ. ಒಳ್ಳೆ ಪ್ಲ್ಯಾನ್ ಆಗ್ತಾನೆ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ಏನಪ್ಪ ಅಂದರೆ ಯುಗಾದಿ ಅಲ್ವಾ, ಟೈಮ್ ಬಂದು 4 o'clock ಆಯಿತು. ಸೊ ಮನೇಲಿ ಎಷ್ಟೊತ್ತಂತ ಮೂವಿ ನೋಡೋದು, ಇಲ್ಲ ಕಾರ್ಡ್ಸ್ ಆಡಬೇಕು. ಕಾರ್ಡ್ಸ್ ನಮ್ಗೆ ಬರೋಲ್ಲ. ಏನು ಇಶ್ಯೂ ಅಂದರೆ ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಇವರು ದೊಡ್ಡವರೆಲ್ಲ ಕಾರ್ಡ್ಸ್ ಆಡ್ಬೇಕಾದ್ರೆ ಗುಂಪು ಕಟ್ಕೊಂಡು ಕೂತಿರೋರು. ನಮ್ಮ ಫಾದರ್ಸು ಮದರ್ಸ್ ನಾವು ಹೋಗಿ ಇಣುಕಿ ನೋಡ್ತಾ ಇರೋ ಟೈಮಲ್ಲಿ ಏನು ಮಾಡಿಬಿಡೋರು, ತಲೆ ಮೇಲೆ ಪೈಟ್ ಅಂತ ಹೊಡೆದು ಹೇಳ್ಕೊಂಬಿಟ್ಬಿಡೋರು ಮನೆಗೆ. ಮನೇಲೇ ಒಂಥರ ಮಂಕ್ರಿ ಹಾಕ್ಬಿಟ್ಟು ಕೋಚ್ ಹಾಕೊಂಬಿಟ್ಟು ಇದುವರೆಗೂ ನಮಗೆ ಕಾರ್ಡ್ಸ್ ಏನು ಒಂದು ಕೆಲವೊಂದೊಂದು ಗೊತ್ತು, ಅದು ಹೇಗೆ ಆಡೋದು ಅಂತ ಗೊತ್ತಿಲ್ಲ. ಕಾರ್ಡ್ಸ್ಗೆ ಆಲ್ಟರ್ನೇಟಿವು ಟಿಕ್ಕಿ. ನಾವು ಟಿಕ್ಕಿ ಆಡಿದ್ದೀವಿ ಚಿಕ್ಕ ವಯಸ್ಸಲ್ಲಿ. ಅವ್ರು ಅದಾಡ್ತಾಯಿದ್ರಲ್ಲ ದೊಡ್ಡವರು, ರಿವೆಂಜ್ ತೀರ್ಸ್ಕೊಳ್ಳೋಣ ಅಂತ ನಾವು ಇದಾಡ್ತಾಯಿದ್ದೋ. ಅದು ಬಿಟ್ಟರೆ ಈ ಕಾರ್ಡ್ಸ್ ಎಲ್ಲ ನಮಗೆ ಏನು ಐಡಿಯಾ ಇಲ್ಲ. ಸೊ ಹಾಗಾಗಿ ಟೈಮ್ ಇದೆ, ತುಂಬ ದಿನ ಆಗೈತೆ. ಅಂದರೆ ನಾನು ಆಲ್ಮೋಸ್ಟ್ 1 year ಆಯಿತು ನಾನು ಕ್ರಿಕೆಟ್ ಆಡೋಕ್ಕೆ ಹೋಗಿ. ನನ್ನ ತಮ್ಮ ಪ್ಲಸ್ ನನ್ನ ಫ್ರೆಂಡ್ ಇದ್ದಾನೆ ಪ್ರವೀಣ್ ಅಂತ, ಅವನು ನಾವು ಒಟ್ಟಿಗೆ ಹೋಗಿ ಇವಾಗ ಕ್ರಿಕೆಟ್ ಆಡಬೇಕು. ಸೊ ಈ ರೆಗ್ಯುಲರಾಗಿ ಕ್ರಿಕೆಟ್ ಆಡ್ತಾ ಇರ್ತಾರಲ್ಲ ಡೇ ಬೈ ಡೇ, ಸೊ ಅವ್ರಿಗೆ ಏನೂ ಇಶ್ಯೂ ಇರೋಲ್ಲ. ನಾವು ಆವಾಗ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಒಂದು ಸಲ ಹೋಗ್ತೀವಲ್ಲ, ಅವ್ರಿಗೆ ಒಂದು ಇಶ್ಯೂ ಇದೆ. ಹೇಳ್ತೀನಿ ಅದು ಏನು ಅಂತ. ನಮ್ಗೆ ಹೋದಾಗೆಲ್ಲ ಇದೇ ಫೇಸ್ ಆಗೋದು, ಒಂಥರ ದೊಡ್ಡ ತಲೆನೋವು ಇದು. ಕ್ರಿಕೆಟ್ ಆಡೋಕ್ಕೆ ಅಂತ ಹೋದಾಗೆಲ್ಲ ಇದೇ ತಲೆನೋವು ಬರೋದು ನಮಗೆ. ಏನದು ಅಂತ ಹೇಳ್ತೀನಿ. ಫೋನ್ ಮಾಡಿದೆ ಅವನಿಗೆ, ಏನಂದ? ಅವನ ಮನೆ ತಗ ನಾವು ಹೋಗ್ಬೇಕಾ ಇಲ್ಲ ಅವನೇ ಬರ್ತಾನಂತ? ಸರಿ ಅದು ನನ್ನ ಮಗನಪ್ಪ. ಹಾಂ ಅಮ್ಮ ನನಗೂ ಬೇಕು. ವಾಸ್ಟೆಲ್ಲ ಕಂಡು ಹಿಡ್ದಿದ್ದೆ ಅಂದರೆ ನೀನು ಎಂಥ ದೊಡ್ಡ ನಾಯಿ ಇರಬೇಕು. ಅವ್ನು ಇನ್ನೂ ದಾರಕ್ಕೆ ಬಂದಿರಲ್ಲ ಕಣ. ಅದೇ ಹೇಳುದು. ಇವ್ನು ಯಾವಾಗ ಗೊತ್ತಾ, ನಾವು ಅಲ್ಲಿ ಎದೊಳ್ತೀವಲ್ಲ, ಲವರ್ ಬಾಯ್ ಅಂಡ್ ರಾಜುಗೆ ಅಂಡ್ ಪ್ರವೀಣಂಗೆ ಜೈ. ನಾವು 3 ಬಾಲ್ ಇದ್ವಲ್ಲ, ಒಂದೇ ಬಾಲ್ ಎತ್ಕೊ ಬಂದ. ಅಲ್ಲೇ ಇವ್ನು ಯಾವ ಒಂದು ಬಾಲ್ ಕಳೆದೋದ್ರೆ ಏನೋ ಮಾಡ್ತೀಯಾ? ಸರಿಯಾ ನನ್ನ ಮಗನಪ್ಪ. ಇವಾಗ ಒಂದು ಬಾಲ್ ಕಳೆದೋಗ್ಬಿಟ್ರೆ ನಾನೇ ಹೊಡೆದಾಕ್ಬಿಡ್ತೀನಿ. ಯಾವ ಸೈಡು? ಅಕಸ್ಮಾತ್ ಮಿಸ್ ಆಗಿ ಹೊಡೆದ್ಬಿಟ್ರೆ ನಿನಗೇನಿಲ್ಲ, ಪ್ಯಾಂಟ್ ಬಿಸ್ತೇನೆ ಮೇಲೆ. ನಾನು ಮಾತಾಡಿರೋದನ್ನ ಟ್ರಿಮ್ ಮಾಡ್ತೀನಿ, ನೀನು ಮಾತಾಡಿರೋದನ್ನ ಹಾಕ್ತೀನಿ. ಮಚ್ಚಾ ವಿಡಿಯೋ ಹೆಂಗಿರೋ ಕ್ರಿಕೆಟ್ ಆಡ್ತೀವಲ್ಲ, ವಿಡಿಯೋ ಮಾಡೋಣ ಅಂತ. ಈ ಕ್ಯಾಮ್ರಾ ಯಾವಾಗ ಹೊಡೆದಾಕ್ತಾನೋ ಅಂತ ನಾವೇನ. ಬೇಡ ಇರೋ. ಏ ಆಗಲ್ಲ ಕಣ, ನಾನು ಹೋಗಲ್ಲ. ಈ ಥರ ಎಲ್ಲ ಇದ್ರೆ ನಾನು ಇವನಿಂದೇನೆ ಹೋಗ್ತೀನಿ. ಸರಿಯಾಗಿ ಇಕ್ಕೊಳ್ಳೋ, ಮೂತಿಗೆ ತಿಕ್ಕೊರ್ಸ್ಕೊಳಕ್ಕೆ ಇಕ್ಕೊಂಡಿದ್ದ ನೀನು. ಹಾಂ ಇಲ್ಲ, ಆಫ್ ಮಾಡಿದ್ದೀನಿ. ಅಚ್ಚಾ ನಾನು ಮಾಡ್ತೀನಿ, ಕೊಡು ಮಚ್ಚ. ಇತ್ತು ನಾವು ಒಂದೊಂದು ಓವರ್ ಆಡೋಣ. ಹಾಂ ಹಾಯ್ ಬೇಡ, ಬೀಟ್ ಆಡೋಣ. ಯಾವ್ದು ವೈಡು? ಹೌ ಟ್ರಯಲ್ ಅಲ್ಲ, ಏನಿಲ್ಲ. ಕ್ಯಾಮ್ರಾ ಎಲ್ಲ ಹೊಡೆದಾಗಲ್ಲ ಬೆಡ್ರಗುಟ್ ನನ್ನ ಮನೆ. ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂದರೆ, ದೊಡ್ಡವ್ರ ಹತ್ರ ಆಡಿದ್ರೆ ಇವ್ರು ನಮ್ಮ ಲೆವೆಲ್ ಇಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಸೇರಿಸ್ಕೊಳ್ಳಲ್ಲ. ಚಿಕ್ಕವ್ರ ಜೊತೆ ಆಡಿದ್ರೆ 3 ಬಾಲಲ್ಲಿ ಇವರೇ ಆಡ್ಕೊಂಬಿಡ್ತಾರೆ ಅಂತ ನಮಗೆ ಬಿಡಲ್ಲ. ಔಟ್ ಮಚ್ಚ, ಹೋಗ ಆಡೋಗೋ. ಔಟ್ ಲೇ ಲೌಟ ಹೋಗಲೇ. 2 ಐತೆ, ಕ್ಯಾಚು ಐತೆ, ಬೀಟನ್ನು ಐತೆ. ಆಡೋಗೋ.
ಹಾಂ ಟ್ರಯಲ್ ಎಲ್ಲ ಇಲ್ಲ. ಓಯ್ ಟ್ರಯಲ್ ಇಲ್ಲ ಕಣ ಇವನು ಎದ್ದಾಗೈತೆ ಮಚ್ಚ ಅಂತಾನೆ. ಔಟ್. ಅಯ್ಯೋ ಇವಾಗ ನನ್ನ ಮಕ್ಕಳಿಗೆ ನೋಡ್ರಿ ಹಲ್ವಾ ಕೊಡ್ಬೇಕು ಇವನು. ಹಲ್ವಾ ತಿಂತಾನೆ ಬೇಗ. ಯಾಕಪ್ಪೆ ಬೋಳಿ ಮಗ ಹಿಂಗೆ ಹೊಡೆದ್ಬಿಟ್ಟ. ಬಾಲ್ 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 ಬ್ರೋ ಬಾಲ್ ಬಾಲ್ ಬೋ ಅಂತ ಅವ್ರಿಗೆ ಕಣ. ಏನು ಹುಡುಗ ಹುಷಾರಾಗ್ಬಿಟ್ಟವನೆ. ಇನ್ನೊಂದು ಬಾಲ್ ತರಬೇಕಾಯ್ತಲೇ ಜೋರಾಗಂತ ಹಾಕೋ. ಕ್ಯಾಚ್. ಅಯ್ಯೋ ಬಾಲ್ 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 ಬ್ರೋ ಬಾಲ್ ಕ್ಯಾಚ್. ಏ ಬೋಳಿ ಮಗ ವೈಟ್ ರೈಡಲ್ಲಿ ಇತ್ತವನ್ಲೇ. ಹಾಕೋ ಮಚ್ಚ. ಹಾಕಲೇ ನನ್ನ ಮಗ ಬಡ್ಸ್ಕೊಳ್ಳೋದಕ್ಕೆ ಇವನು ಬೇರೆ ಬಿಲ್ಡಪ್. ಅಯ್ಯೋ ಅವನು ಅಡ್ಡ ಇದ್ದ ಕಳ. ಔಟು. ಔಟ್ ಆಗ್ಬಿಟ್ಟು ನೋಡ್ದ ಹೆಂಗೆ ಹೇಳ್ತಾವನೆ. ಔಟ್ ತಾನೆ. ಅಯ್ಯೋ ಔಟು. ಈಗ ನಾನು ಹುಷಾರಾಗಿ ಆಡಬೇಕು. ಬೀಟನ್ ಆಡ್ಬೇಕಾದ್ರೆ ಎಲ್ಲ ಹುಡುಗರಿಗೆ ಏನು ಭಯ ಇರ್ತದೆ. ಫಸ್ಟ್ ಬಾಲ್ಗೆ ಔಟ್ ಆಗ್ಬಿಡ್ತೀನಿ ಅಂತ. ಎಷ್ಟು ಮಿಸ್ ಔಟ್ ಆಗ್ಬಿಡ್ತಾ ಇದೆ. ಬಾಲ್ 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 ಔಟ್ ಆಗೋದ್ನೇ. ಹಾಂ ರೆಕಾರ್ಡ್ ಆಗೈತೆ. ಇವನು ಯಾವನ ಹೊಂಟ್ರೆ. ಟೀಮ್ ಮಾಡ್ತಾರೆ ನೋಡೋಣ ರೀ.